ಹಾಯ್ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು 3ನೇ ತರಗತಿ ಇಂಗ್ಲಿಷ್ ಪಠ್ಯಪುಸ್ತಕದ ರೀಡರ್ ಕಮ್ ಆಕ್ಟಿವಿಟಿ ಬುಕ್ನ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 1 ಈ ಪುಸ್ತಕದ ಯೂನಿಟ್ 2 ಹೆಡ್, ಶೋಲ್ಡರ್ಸ್, ನೀಸ್ ಆ್ಯಂಡ್ ಟೋಸ್ ಎಂಬ ರೈಮ್ಸ್ ಬಗ್ಗೆ ಅಥವಾ ಪೋಯಮ್ನ ಇದರ ಆಕ್ಟಿವಿಟೀಸ್ನ ತಿಳ್ಕೊಳ್ಳೋಣ. ಹೆಡ್, ಶೋಲ್ಡರ್ಸ್, ನೀಸ್ ಆ್ಯಂಡ್ ಟೋಸ್. ನೋಡಿ, ಲಿಸನ್ ಆ್ಯಂಡ್ ರಿಪೀಟ್ ಆಫ್ಟರ್ ಯುವರ್ ಟೀಚರ್ ಅಂತ ಇದೆ. 2 little eyes to look around, 2 little ears to hear each sound. ಎರಡು ಸಣ್ಣ ಕಣ್ಣುಗಳಿವೆ, ಅದರಿಂದ ನಾವು ಎಲ್ಲ ಕಡೆ ನೋಡ್ತೀವಿ. 2 ಕಿವಿಗಳಿವೆ, 2 little ears to hear each sound. ನಮಗೆ 2 ಸಣ್ಣ ಕಿವಿಗಳಿವೆ, ಅದರಿಂದ ನಾವು ಪ್ರತಿಯೊಂದು ಶಬ್ದವನ್ನು ಕೇಳ್ತೀವಿ. 2 little feet to walk the way. ನೋಡಿ, ನಮಗೆ 2 ಪಾದಗಳಿವೆ. ಫೀಟ್ ಅಂದರೆ ಪಾದಗಳಿವೆ, ಅದರಿಂದ ನಾವು ನಡಿತೀವಿ. 2 little lips to talk all day. ನೋಡಿ, ನಮಗೆ ಮಾತನಾಡೋಕ್ಕೆ ಬಾಯಿಯಲ್ಲಿ ಇದು ಒಂದು ಮುಖ್ಯ. ಅಂದರೆ ಲಿಪ್ಸ್ ಅಂದರೆ ತುಟಿಗಳು ನಮಗೆ ಮಾತನಾಡೋದಕ್ಕೆ ಬೇಕು. 2 little hands to work so smart. ನೋಡಿ, ನಮಗೆ 2 ಕೈಗಳಿವೆ, ಅದರಿಂದ ನಾವು ಒಳ್ಳೆಯ ರೀತಿಯಿಂದ ಕೆಲಸನ ಮಾಡ್ತೀವಿ. ಆ್ಯಂಡ್ 1 little nose ಟು ಸ್ಮೆಲ್ ದ ಟಾಲ್ಟ್. ನೋಡಿ, ನಮಗೆ ಇದ್ರ ಜೊತೆಗೇನೆ ಒಂದು ಮೂಗಿದೆ, ಅದರಿಂದ ನಾವು ಎಲ್ಲ ವಸ್ತುಗಳ, ಎಲ್ಲ ಅಡುಗೆಗಳಾಗಿರ್ಬೋದು, ಎಲ್ಲ ಹೂಗಳಾಗಿರ್ಬೋದು, ಅದರ ವಾಸನೆನ ತಗೋತೀವಿ. ನೋಡಿ, ಇಲ್ಲಿ ಟಾಲ್ಟ್ ಅಂತ ಇದೆ. ಟಾಲ್ಟ್ ಅಂದರೆ ಓಪನ್ ಪೈ ಕಂಟೈನಿಂಗ್ ಜಾಮ್ ಆರ್ ಫ್ರೂಟ್ ಅಂತ ಇದೆ. ಇಲ್ಲಿ ಪೈ ಅಂತಂದರೆ ಒಂದು ಬಿಸ್ಕೆಟ್ ಆಗ್ಬೋದು ಅಥವಾ ಒಂದು ಸಿಹಿ ತಿಂಡಿ. ನೋಡಿ, ರೀಡ್ ದ ವರ್ಡ್ಸ್ ಅಲೌಡ್ ಅಂತ ಇದೆ. ಇಲ್ಲಿ ರೈಮಿಂಗ್ ವರ್ಡ್ಸ್ನ ಕೊಟ್ಟಿದ್ದಾರೆ. ಅರೌಂಡ್, ಸೌಂಡ್, ವೇ, ಡೇ, ಸ್ಮಾರ್ಟ್, ಟಾಲ್ಟ್, ಇಯರ್, ಹಿಯರ್. ನಮಗೆ ಇವು ರೈಮಿಂಗ್ ವರ್ಡ್ಸ್. ನಮಗೆ ಕೇಳೋದಕ್ಕೆ ಒಂದೇ ರೀತಿ, ಅಂದರೆ ಉಚ್ಚಾರ ಸೇಮ್ ಆಗಿರುತ್ತೆ, ಆದರೆ ಅರ್ಥ ಬೇರೆ ಬೇರೆ, ಸ್ಪೆಲ್ಲಿಂಗ್ಸ್ ಒಂದೆರಡು ಅಷ್ಟೇ ಬೇರೆ ಆಗಿರುತ್ತೆ. ಇನ್ನು ಇಲ್ಲಿ ಒಂದು ಸ್ಫೂರ್ತಿ ಬಗ್ಗೆ ಒಂದು ಸ್ಟೋರಿನ ಕೊಟ್ಟಿದ್ದಾರೆ. ಆ ಸ್ಟೋರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಸ್ ಆನ್ಸರು ಇಲ್ಲಿವೆ. ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಫಸ್ಟ್ ಒನ್, ಹೌ ಓಲ್ಡ್ ಈಸ್ ಸ್ಫೂರ್ತಿ? ಸ್ಫೂರ್ತಿ ಎಷ್ಟು ವಯಸ್ಸಿನವಳಾಗಿದ್ಲು? ಸ್ಫೂರ್ತಿ ಈಸ್ 8 years old. ಸ್ಫೂರ್ತಿ ಈಸ್ 8 years old. What does she look at? What does she look at? She look at trees, flowers. She look at trees, flowers. How can she hear the sounds? How can she hear the sounds? She hear the sounds with ears. She hear the sounds with ears. ನೆಕ್ಸ್ಟ್ ಇರೋದು ರೀಡ್ ಆ್ಯಂಡ್ ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ನಾವಿಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರಿಬೇಕು. ಫಸ್ಟ್ ಇರೋದು ವಿ ಹಿಯರ್ ವಿತ್ ಅವರ್. ನಾವು ಎದರಿಂದ ಕೇಳ್ತೀವಿ? ವಿತ್ ಅವರ್ ಇಯರ್ಸ್. ನೋಡಿ, ಇದು ಉತ್ತರ. ವಿ ಹಿಯರ್ ವಿತ್ ಅವರ್ ಇಯರ್ಸ್. ವಿ ಕ್ಲ್ಯಾಪ್ ವಿತ್ ಅವರ್. ನಾವು ಚಪ್ಪಾಳೆ ಎದರಿಂದ ತಡ್ತೀವಿ? ವಿತ್ ಅವರ್ ಹ್ಯಾಂಡ್ಸ್. ಆನ್ಸರ್ ಈಸ್ ಹ್ಯಾಂಡ್ಸ್. ವಿ ಕಿಕ್ ದ ಬಾಲ್ ವಿತ್ ಅವರ್. ವಿ ಕಿಕ್ ಅಂದರೆ ಬಾಲನ್ನು ಎದರಿಂದ ಒದಿತೀವಿ? ವಿತ್ ಲೆಗ್ಸ್. ಆನ್ಸರ್ ಈಸ್ ಲೆಗ್ಸ್. ವಿ ಈಟ್ ಫುಡ್ ವಿತ್ ಅವರ್. ನಾವು ನೋಡಿ, ಈಟ್ ಫುಡ್, ಆಹಾರವನ್ನು ಎದರಿಂದ ತಿಂತೀವಿ? ಎದರ ಮೂಲಕ ತಿಂತೀವಿ ಅಂದರೆ ಮೌತ್. ಆನ್ಸರ್ ಈಸ್ ಮೌತ್. ವಿ ಸಿ ವಿತ್ ಅವರ್. ನಾವು ಎದರಿಂದ ನೋಡೋದು? ಕಣ್ಣಿನ ಸಹಾಯದಿಂದ. ದಟ್ ಈಸ್ ಐಸ್.
ವಿ ಸಿ ವಿತ್ ಅವರ್ ಐಸ್. ನೆಕ್ಸ್ಟ್ ಇರುವಂಥದ್ದು ಅಪೋಸಿಟ್ಸ್. ಇಲ್ಲಿ ಕೆಲವೊಂದು ಅಪೋಸಿಟ್ ವರ್ಡ್ಸನ್ನು ಕೊಟ್ಟಿದ್ದಾರೆ. ಟೀಚರ್ ನಿಮಗೆ ಹೇಳ್ತಾರೆ ಅದರ ಅಪೋಸಿಟ್ ವರ್ಡ್ನ ನೀವು ಹೇಳಿ ಅಂತ ಕೊಟ್ಟಿದ್ದಾರೆ. ಅಪೋಸಿಟ್ ವರ್ಡ್ಸ್ ಯಾವುವು ಅಂದರೆ ಓಲ್ಡ್, ಯಂಗ್. ನೋಡಿ, ಓಲ್ಡ್, ಯಂಗ್. ಓಪನ್, ಕ್ಲೋಸ್. ಓಲ್ಡ್ ಅಂದರೆ ಇಲ್ಲಿ ಹಳೆಯದಾದನು ಅಂತ ಅರ್ಥ ಆಗುತ್ತೆ. ಹಾಗೆಯೇ ವಯಸ್ಸಾದ ಅಂತ ಕೂಡ ಅರ್ಥ ಆಗುತ್ತೆ. ಹಾಗೆ ಯಂಗ್ ಅಂದರೆ ಯೌವನ. ಓಪನ್, ಕ್ಲೋಸ್. ತೆರೆ, ಮುಚ್ಚು. ಬಾಟಮ್, ಟಾಪ್. ಕೆಳಗೆ, ಮೇಲೆ. ಫಾರ್, ನಿಯರ್. ದೂರ, ಸಮೀಪ. ಇನ್, ಔಟ್. ಒಳಗೆ, ಹೊರಗೆ. ವೈಟ್, ಬ್ಲ್ಯಾಕ್. ಬಿಳಿ, ಕಪ್ಪು. ಇವು ಅಪೋಸಿಟ್ ವರ್ಡ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳು. ಇನ್ನು ಮುಂದೆ ಇರೋದು ರೀಡ್ ದ ವರ್ಡ್ಸ್ ಗಿವನ್ ಇನ್ ದ ಕ್ಲೌಡ್, ಗ್ರೂಪ್ ದೆಮ್ ಆಸ್ ನೇಮಿಂಗ್ ವರ್ಡ್ಸ್ ಆ್ಯಂಡ್ ಆಕ್ಷನ್ ವರ್ಡ್ಸ್ ಅಂತ ಇದೆ. ಈ ಕ್ಲೌಡಲ್ಲಿ ಕೆಲವೊಂದು ವರ್ಡ್ಸ್ನ ಕೊಟ್ಟಿದ್ದಾರೆ. ಅವನ್ನ ನಾವು ನೇಮಿಂಗ್ ವರ್ಡ್ಸ್ ಹಾಗೆಯೇ ಆಕ್ಷನ್ ವರ್ಡ್ಸ್ ಆಗಿ ಬೈಪೆರಿಕೇಟ್ ಮಾಡಬೇಕು, ಅಂದರೆ ಬೇರೆ ಬೇರೆ ಮಾಡಬೇಕು. ನೇಮಿಂಗ್ ವರ್ಡ್ಸ್ ಅಂದರೆ ಹೆಸರು, ಆಕ್ಷನ್ ವರ್ಡ್ಸ್ ಅಂದರೆ ಕ್ರಿಯಾಪದ ಅಥವಾ ಕೆಲಸ ಮಾಡುತ್ತಿರುವಂತಹ ಪದಗಳು ಅಂತ ಹೇಳ್ಬೋದು. ಈಗ ಮೊದಲನೇದಾಗಿ ನೋಡಿ, ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬಿ ಇಸ್ ಅ ನೇಮಿಂಗ್ ವರ್ಡ್ ಆ್ಯಂಡ್ ಬರ್ಡ್ಸ್ ಇಸ್ ಅ ಆಕ್ಷನ್ ವರ್ಡ್. ಅಂದರೆ ಕೀಟ ಗುಯಿ ಅಂತ ಕೊಟ್ಟಿತ್ತಲ್ಲ, ಅದರ ಶಬ್ದ ಆಕ್ಷನ್ ವರ್ಡ್. ಕೀಟ ಇದೊಂದು ಹೆಸರು. ಹಾಗೆಯೇ ಸಿ ಅನ್ನುವಂಥದ್ದು ಇದು ನೋಡೋದು, ಅಂದರೆ ಇದು ಆಕ್ಷನ್ ವರ್ಡ್ಸ್. ಐ ಅನ್ನುವಂಥದ್ದು ಒಂದು ದೇಹದ ಭಾಗದ ಹೆಸರು. ಇಟ್ ಈಸ್ ಅ ನೇಮ್ ಆಫ್ ಅ ಬಾಡಿ ಪಾರ್ಟ್. ಸೊ ಐ ಈಸ್ ನೇಮಿಂಗ್ ವರ್ಡ್. ನೆಕ್ಸ್ಟ್ ಹಿಯರ್ ಮೀನ್ಸ್ ಕೇಳುವುದು. ಇದು ಒಂದು ಕೆಲಸ, ಆಕ್ಷನ್. ಹಾಗಾಗಿ ಇದು ಆಕ್ಷನ್ ವರ್ಡ್, ಹಿಯರ್. ನೆಕ್ಸ್ಟ್ ನೋಸ್ is also a name of a body part. So nose is a naming word. ಇದೊಂದು ನೇಮಿಂಗ್ ವರ್ಡ್. ನೆಕ್ಸ್ಟ್ ಬ್ರೀತ್ ಅಂದರೆ ಉಸಿರಾಡೋದು. ಇದು ಒಂದು ಆಕ್ಷನ್ ವರ್ಡ್. ಬ್ರೀತ್ ನೋಡಿ, ನೋಸ್, ಬ್ರೀತ್, ಮೂಗಿನ ಮೂಲಕ ನಾವು ಉಸಿರಾಡ್ತೀವಿ. ಟೇಸ್ಟ್ ನೋಡಿ, ಟೇಸ್ಟ್ ಅಂದರೆ ರುಚಿ ನೋಡೋದು. ಇದೊಂದು ಆಕ್ಷನ್ ವರ್ಡ್ಸ್. ಟೇಸ್ಟನ್ನು ನಾನು ಇಲ್ಲಿ ಬರೆದಿದ್ದೀನಿ ನೋಡಿ, ಟೇಸ್ಟ್ ಇದೊಂದು ಆಕ್ಷನ್ ವರ್ಡ್. ನೆಕ್ಸ್ಟ್ ಲೆಗ್ ಅನ್ನುವಂಥದ್ದು ಒಂದು ನೇಮಿಂಗ್ ವರ್ಡ್. ಲೆಗ್ ನೇಮಿಂಗ್ ವರ್ಡ್. ಕಿಕ್ ಅಂದರೆ ಒದೆಯೋದು. ಇದು ಆಕ್ಷನ್ ವರ್ಡ್. ಇಯರ್ ನೇಮಿಂಗ್ ವರ್ಡ್. ಹ್ಯಾಂಡ್ ನೇಮಿಂಗ್ ವರ್ಡ್. ಮೌತ್ ಇದು ಕೂಡ ನೇಮಿಂಗ್ ವರ್ಡ್. ಬಜ್ ಆಕ್ಷನ್ ವರ್ಡ್. ಸ್ಫೂರ್ತಿ ನೇಮಿಂಗ್ ವರ್ಡ್. ಕ್ಲ್ಯಾಪ್ ಆಕ್ಷನ್ ವರ್ಡ್. ಈಟ್ ಆಕ್ಷನ್ ವರ್ಡ್. ನೋಡಿಲಿ, ಐ ಸಿ ಕಣ್ಣು ನೋಡುತ್ತೆ. ನೋಸ್ ಬ್ರೀತ್ ಕಣ್ಣು ನೋಡುತ್ತೆ. ನೋಸ್ ಬ್ರೀತ್ ಮೂಗು ಉಸಿರಾಡುತ್ತೆ. ಇಯರ್ ಹಿಯರ್ ಕಿವಿ ಕೇಳುತ್ತೆ. ಹ್ಯಾಂಡ್ ಕ್ಲ್ಯಾಪ್ ಕೈ ಚಪ್ಪಾಳೆ ತಟ್ಟುತ್ತೆ. ಮೌತ್ ಈಟ್ ಬಾಯಿ ತಿನ್ನುತ್ತೆ, ಅಂದರೆ ತಿನ್ನೋದಕ್ಕೆ ಸಹಾಯ ಮಾಡುತ್ತೆ. ಲೆಗ್ ಕಿಕ್ ಕಾಲು ಒದೆಯೋದಕ್ಕೆ ಸಹಾಯ ಮಾಡುತ್ತೆ. ಸ್ಫೂರ್ತಿ ಸ್ಫೂರ್ತಿ ಟೇಸ್ಟ್ನ ನೋಡ್ತಾಳೆ. ಇವು ಆಕ್ಷನ್ ವರ್ಡ್ಸ್ ಹಾಗೆಯೇ ನೇಮಿಂಗ್ ವರ್ಡ್ಸ್ ನಿಮಗೆ ಇಲ್ಲಿ ಪರಿಚಯಿಸಿದ್ದಾರೆ. ಇನ್ನು ಮುಂದೆ ಇರೋದು ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ಮೂವ್. ರೈಟ್ ಓನ್ಲಿ ದ ಮೂವ್ಮೆಂಟ್ ವರ್ಡ್ಸ್ ಇನ್ ದ ಬಲೂನ್ಸ್. ಮ್ಯಾಚ್ ದೆಮ್ ವಿತ್ ದ ಪಿಕ್ಚರ್ಸ್. ಡ್ರಾ ಲೈನ್ಸ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಬಲೂನ್ಸ್ನಲ್ಲಿ ಕೆಲವೊಂದು ವರ್ಡ್ಸ್ನ ಕೊಟ್ಟಿದ್ದಾರೆ.
ಅಂದರೆ ಅದರಲ್ಲಿ ನಾವು ಯಾವುದಕ್ಕೆ ಟಿಕ್ ಮಾಡಬೇಕು, ಮೂಮೆಂಟ್ ವರ್ಡ್ಸ್. ಮೂಮೆಂಟ್ ವರ್ಡ್ಸ್ನ ನಾವು ಇಲ್ಲಿ ಟಿಕ್ ಮಾಡಬೇಕಂದ್ರೆ ಆ್ಯಕ್ಷನ್ ವರ್ಡ್ಸ್. ಟಿಕ್ ಮಾಡಿದ ಆದ ತಕ್ಷಣ ಇಲ್ಲಿ ಕೊಟ್ಟಿರುವಂಥ ಚಿತ್ರಗಳ ಜೊತೆ ಅವನ್ನ ಹೊಂದಿಸಬೇಕು. ಇಲ್ಲಿ ನೋಡಿ ಫಸ್ಟ್ನೇದಿರೋದು ಸಿಂಗ್. ಸಿಂಗ್ ಅಂದರೆ ಹಾಡೋದು, ಇದು ಒಂದು ಕ್ರಿಯಾಪದ. ಹಾಗಾಗಿ ಸಿಂಗ್ ಇದು ರೈಟ್ ಮಾರ್ಕ್. ಸಿಂಗ್ ಅಂದರೆ ನಾವು ಇದಕ್ಕೆ ಜೋಡಿಸ್ಬೇಕು, ಇಲ್ಲಿದೆ, ಇಲ್ಲಿ ಹಾಡನ್ನು ಹಾಡ್ತಾ ಇದ್ದಾನೆ, ಹಾಗಾಗಿ ನಾವು ಇದನ್ನು ಸಿಂಗ್ ಅಂತ ಅನ್ನೋದನ್ನು ಜೋಡಿಸ್ಬೇಕು. ನೋಡಿ ಈ ಥರ. ನೆಕ್ಸ್ಟ್ ಸ್ಪೀಕ್. ಸ್ಪೀಕ್ ಅಂದರೆ ಮಾತನಾಡೋದು. ಮಾತನಾಡೋದು ಎಲ್ಲಿದೆ ನೋಡಿ, ಇಲ್ಲಿದೆ, ಹಾಗಾಗಿ ಅದನ್ನು ನಾವು ಜೋಡಿಸ್ಬೋದು. ನೋಡಿ ನಾವು ಈ ಥರ ಈ ವರ್ಡ್ಸ್ನ ಇಲ್ಲಿ ಜೋಡಿಸ್ಬೇಕು. ಇನ್ನು ಮುಂದೆ ನೆಕ್ಸ್ಟ್ ಇರೋದು ಸೇ ವಾಟ್ ಈಚ್ ಆಫ್ ದಿಸ್ ಕ್ಯಾನ್ ಡೂ, ಚೂಸ್ ವರ್ಡ್ಸ್ ಫ್ರಮ್ ದ ಬಾಕ್ಸ್ ಅಂತ ಇದೆ. ಈ ಪ್ರಾಣಿಗಳು ಏನು ಮಾಡಬಲ್ವೋ ಅಂತದನ್ನು ನಾವು ಬರೀಬೇಕು. ಅದನ್ನು ಇಲ್ಲಿ ಆಪ್ಷನ್ಸ್ ಇದೆ, ಇಲ್ಲಿ ಹುಡುಕಿ ಬರೀಬೇಕು. ಆಪ್ಷನ್ಸ್ ಇರೋದು ಫ್ಲೈ, ಸ್ವಿಮ್, ರೈಟ್, ಸಿಂಗ್, ಜಂಪ್, ರನ್. ನೋಡಿ ಇದು ಹಾರ್ಸ್, ಕುದುರೆ. ಕುದುರೆ ಏನು ಮಾಡುತ್ತೆ, ಫಾಸ್ಟಾಗಿ ಓಡುತ್ತೆ, ಹಾಗಾಗಿ ಐ ಕ್ಯಾನ್ ರನ್. ನೋಡಿ ಐ ಕ್ಯಾನ್ ರನ್. ದೆನ್ ನೆಕ್ಸ್ಟ್ ದಿಸ್ ಈಸ್ ಅ ಪೆನ್. ವಿ ಯೂಸ್ ಪೆನ್ಸಿಲ್ ಟು ರೈಟ್, ಸೊ ಐ ಕ್ಯಾನ್ ರೈಟ್. ನೋಡಿ ಪೆನ್ಸಿಲನ್ನು ನಾವು ಬರೆಯೋದಕ್ಕೆ ಉಪಯೋಗಿಸ್ತೀವಿ, ಹಾಗಾಗಿ ಐ ಕ್ಯಾನ್ ರೈಟ್ ಇಲ್ಲಿದೆ, ಇಲ್ಲಿಂದ ನಾವು ರೈಟನ್ನು ತೆಗೆದುಕೊಂಡಿವಿ. ನೆಕ್ಸ್ಟ್ ಇದು ಫಿಶ್. ಫಿಶ್ ಏನು ಮಾಡುತ್ತೆ, ಐ ಕ್ಯಾನ್ ಸ್ವಿಮ್, ಸ್ವಿಮ್ ಮಾಡುತ್ತೆ. ನೆಕ್ಸ್ಟ್ ಇಟ್ಸ್ ಅ ಫ್ರಾಗ್. ಫ್ರಾಗ್ ಕ್ಯಾನ್ ಜಂಪ್, ಐ ಕ್ಯಾನ್ ಜಂಪ್. ನೆಕ್ಸ್ಟ್ ಇಟ್ ಈಸ್ ಅ ಬರ್ಡ್. ಐ ಕ್ಯಾನ್ ಫ್ಲೈ, ಬರ್ಡು ಹಾರಬಹುದು. ಹಾಗೆಯೇ ಸಿಂಗರ್, ಐ ಕ್ಯಾನ್ ಸಿಂಗ್. ನೋಡಿ ರನ್, ರೈಟ್, ಫ್ಲೈ, ಸ್ವಿಮ್, ಜಂಪ್, ಸಿಂಗ್ ಇವೆಲ್ಲವೂ ಕೂಡ ಆ್ಯಕ್ಷನ್ ವರ್ಡ್ಸ್ ಅಂದರೆ ಕ್ರಿಯಾಪದಗಳು. ಕನ್ನಡದಲ್ಲಿ ಹೇಳೋದಾದರೆ ಕ್ರಿಯಾಪದಗಳು, ಇಂಗ್ಲೀಷ್ನಲ್ಲಿ ಆ್ಯಕ್ಷನ್ ವರ್ಡ್ಸ್, ಅಥವಾ ಮುಂದೆ ಹೋದಂಗೆ ನಿಮಗೆ ಗ್ರಾಮರ್ ಅಂದರೆ ವ್ಯಾಕರಣದಲ್ಲಿ ವರ್ಬ್ ಅಂತ ಬರುತ್ತೆ. ಅದನ್ನು ಇಲ್ಲಿ ಈ ರೀತಿಯಾಗಿ ಸ್ವಲ್ಪನೇ ಪರಿಚಯವನ್ನು ನೀಡಿದ್ದಾರೆ. ನಿಮಗೆ ಈಗಲೇ ಸ್ವಲ್ಪ ಪರಿಚಯಿಸ್ತಾ ಇದ್ದಾರೆ. ನೋಡಿ ಇವೆಲ್ಲ ಆ್ಯಕ್ಷನ್ ವರ್ಡ್ಸ್. ನೆಕ್ಸ್ಟ್ ಇರೋದು ನಾವು ರೈಟ್ 4 ಥಿಂಗ್ಸ್ ದ್ಯಾಟ್ ಯು ಕ್ಯಾನ್ ಡೂ ಅಂತ ಇದೆ. ನೀವೇನು ಮಾಡ್ತಾ ಇದ್ದೀರಾ ಅವನ್ನ ಬರೀಬೇಕು. ನೀವೇನು ಮಾಡೋಕ್ಕೆ ಆಗುತ್ತೆ. ಐ ಕ್ಯಾನ್ ರೀಡ್, ಐ ಕ್ಯಾನ್ ಹಿಯರ್, ಐ ಕ್ಯಾನ್ ಈಟ್, ಐ ಕ್ಯಾನ್ ಟಾಕ್. ನಾ ಓದಬಲ್ಲೆ, ನಾ ಕೇಳಿಸ್ಕೊಳ್ಬಲ್ಲೆ, ನಾ ತಿನ್ನಬಲ್ಲೆ, ನಾನು ಮಾತನಾಡಬಲ್ಲೆ. ಇನ್ನು ನೆಕ್ಸ್ಟ್ ಆ್ಯಕ್ಟಿವಿಟಿ ಇರೋದು ರೈಟ್ ದ ಪಾರ್ಟ್ಸ್ ಆಫ್ ದ ಬಾಡಿ ಯೂಸ್ಡ್ ಟು ಡೂ ದ ಆ್ಯಕ್ಷನ್ಸ್, ಚೂಸ್ ವರ್ಡ್ಸ್ ಫ್ರಮ್ ದ ಲಿಸ್ಟ್ ಅಂತ ಇದೆ. ಇಲ್ಲಿ ಕೆಲವೊಂದು ಆ್ಯಕ್ಷನ್ಸ್ನ ಕೊಟ್ಟಿದ್ದಾರೆ. ಇದನ್ನು ನಾವು ಮಾಡೋದಕ್ಕೆ ಏನನ್ನು ಉಪಯೋಗಿಸ್ಕೊಳ್ತೀವಿ ಅಂತ, ಅಂದರೆ ಯಾವ ಬಾಡಿ ಪಾರ್ಟ್ಸ್ನ ಉಪಯೋಗಿಸ್ಕೊಳ್ತೀವಿ ಅಂತ ನಾವಿಲ್ಲಿ ಬರೀಬೇಕು. ಇಲ್ಲಿ ಕ್ಲೂಸ್ನ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಈಗ ನೋಡಿ ಒಂದು ಎಕ್ಸಾಂಪಲ್, ವಾಚ್ ಟಿ ವಿ, ಸರ್ಚ್ ಇಂಟರ್ನೆಟ್, ರೀಡ್ ಬುಕ್ಸ್, ಸಿ ಫ್ಲವರ್ಸ್. ಇವನ್ನೆಲ್ಲ ನಮಗೆ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಐಸ್. ಟಿ ವಿ ನೋಡೋದಕ್ಕೆ, ಫ್ಲವರ್ಸ್ನ ನೋಡೋದಕ್ಕೆ, ಬುಕ್ಸ್ನ ರೀಡ್ ಮಾಡೋದಕ್ಕೆ, ಹಾಗೆಯೇ ಇಂಟರ್ನೆಟ್ ಅಂದರೆ ಮೊಬೈಲಲ್ಲಿ ಇಂಟರ್ನೆಟ್ ನೋಡೋದಕ್ಕೆ ನಮಗೆಲ್ಲ ಬೇಕಾಗಿರೋದು ಕಣ್ಣು. ಹಾಗೆಯೇ ಲಿಸನ್ ಮ್ಯೂಸಿಕ್, ಲಿಸನ್ ಟೀಚರ್, ಹಿಯರ್ ಬರ್ಡ್ ಸಾಂಗ್, ಹಿಯರ್ ಈಚ್ ಸೌಂಡ್. ನಮಗೆ ಪ್ರತಿಯೊಂದು ಶಬ್ದವನ್ನು ಕೇಳೋದಕ್ಕೆ ಬೇಕಾಗಿರೋದು ಇಯರ್ ಅಂದರೆ ಕಿವಿ. ಇನ್ನು ಸ್ಮೆಲ್ ದ ಡಿಶ್, ಸ್ನಿಪ್, ಬ್ರೀತ್ ಇನ್ ಆ್ಯಂಡ್ ಔಟ್, ಸ್ಮೆಲ್ ಫ್ಲವರ್. ನಮಗೆ ಯಾವುದೇ ಒಂದು ವಸ್ತುವಿನ ವಾಸನೆ ನೋಡಬೇಕು ಅಂತಂದರೆ ನಾವು ಏನನ್ನು ಉಪಯೋಗಿಸ್ತೀವಿ? ಎಸ್, ಇಟ್ ಈಸ್ ಅ ನೋಸ್. ಆನ್ಸರ್ ಈಸ್ ನೋಸ್. ಡ್ರಿಂಕ್ ವಾಟರ್, ಚ್ಯೂ ಫುಡ್, ಸ್ಪೀಕ್ ಆ್ಯಂಡ್ ಟೇಸ್ಟ್. ನೋಡಿ ನಾವು ನೀರು ಕುಡಿಬೇಕು, ಮಾತನಾಡಬೇಕು, ತಿನ್ನಬೇಕು, ಅಥವಾ ಆಹಾರವನ್ನು ಅಗಿಬೇಕು ಅಂದರೆ ನಮಗೆ ಬೇಕಾಗಿರೋದಿಲ್ಲಿ ಮೌತ್ ಅಂದರೆ ಬಾಯಿ. ವಾಕ್,
ರನ್, ಡ್ಯಾನ್ಸ್ ಆ್ಯಂಡ್ ಸ್ಟ್ಯಾಂಡ್. ನೋಡಿ, ನಡೆಯೋದಕ್ಕೆ, ಹಾಗೆಯೇ ಜಂಪ್ ಮಾಡೋದಕ್ಕೆ, ಡ್ಯಾನ್ಸ್ ಮಾಡೋದಕ್ಕೆ, ಓಡೋದಕ್ಕೆ ನಮಗೆ ಇಲ್ಲಿ ಬೇಕಾಗಿರೋದು ಲೆಗ್ಸ್, ಕಾಲುಗಳು. ನೆಕ್ಸ್ಟ್ ರೈಟ್, ಕುಕ್ ಫುಡ್, ಕ್ಲ್ಯಾಪ್, ಡ್ರಾ ಪಿಕ್ಚರ್ಸ್. ಇವೆಲ್ಲದಕ್ಕೂ ನಮಗೆ ಹೆಲ್ಪ್ ಆಗಿರೋದು ಹ್ಯಾಂಡ್ಸ್, ಕೈಗಳು. ಕರೆಕ್ಟ್ ದಿಸ್ ಸೆಂಟೆನ್ಸ್ ಆ್ಯಂಡ್ ರೈಟ್ ದ ಆನ್ಸರ್ಸ್ ಇನ್ ದ ಬಾಕ್ಸಸ್ ಅಂತ ಇದೆ. ಇಲ್ಲಿ ಕೆಲವೊಂದು ತಪ್ಪಾಗಿರುವಂತಹ ಸೆಂಟೆನ್ಸ್ನ ಕೊಟ್ಟಿದ್ದಾರೆ, ಅಂದರೆ ಕೆಲವೊಂದು ಜೋಡಣೆ ತಪ್ಪಾಗಿದೆ, ಅದನ್ನು ಕರೆಕ್ಟ್ ಮಾಡಬೇಕು. ವಿ ಸಿ ವಿತ್ ಅವರ್ ನೋಸ್ ಅಂತ ಇದೆ, ಅದರ ಆನ್ಸರ್ ವಿ ಸಿ ವಿತ್ ಅವರ್ ಐಸ್. ವಿ ಹಿಯರ್ ವಿತ್ ಅವರ್ ಐಸ್ ಅಂತ ಇದೆ, ಇಲ್ಲಿ ವಿ ಹಿಯರ್ ವಿತ್ ಅವರ್ ಇಯರ್ಸ್. ವಿ ಸ್ಮೆಲ್ ವಿತ್ ಅವರ್ ಟಂಗ್ ಅಂತ ಇದೆ, ವಿ ಸ್ಮೆಲ್ ವಿತ್ ಅವರ್ ನೋಸ್. ವಿ ಟೇಸ್ಟ್ ವಿತ್ ಅವರ್ ಇಯರ್ಸ್ ಅಂತ ಇದೆ, ವಿ ಟೇಸ್ಟ್ ವಿತ್ ಅವರ್ ಟಂಗ್. ನೋಡಿ, ಇಲ್ಲಿ ಅದಲು ಬದಲಾಗಿದೆ, ಅದನ್ನು ನಾವು ಸರಿಯಾಗಿ ಬರೆದಿದ್ದೀವಿ. ನೆಕ್ಸ್ಟ್, ರೀಡ್ ದ ಆ್ಯಕ್ಷನ್ಸ್ ಬಿಲೋ. ಡ್ರಾ, ಸ್ಮೈಲ್ ಇಫ್ ಇಟ್ ಈಸ್ ಟ್ರೂ ಆ್ಯಂಡ್ ಸ್ಯಾಡ್ ಇಫ್ ಇಟ್ ಈಸ್ ಫಾಲ್ಸ್. ಒನ್ ಈಸ್ ಡನ್ ಫಾರ್ ಯು ಅಂತ ಇದೆ, ಇಲ್ಲಿ ಒಂದು ಮಾಡಿದ್ದಾರೆ. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. ಬೇಗ ಹೇಳಿ, ಬೇಗ ಮಲಗಿದ್ದಕ್ಕೆ ಸ್ಮೈಲ್, ಅಂದರೆ ಟ್ರೂ ಅಂತ. ಟ್ರೂ ಇದ್ದರೆ ಅದಕ್ಕೆ ನಾವು ಸ್ಮೈಲ್ ಹಾಕಬೇಕು, ಫಾಲ್ಸ್ ಇದ್ದರೆ ಸ್ಯಾಡ್ ಹಾಕಬೇಕು. ಬ್ರಷ್ ಯುವರ್ ಟೀತ್ ಟ್ವೈಸ್ ಅ ಡೇ. ದಿನಾಲು 2 ಸಾರಿ ಬ್ರಷ್ ಮಾಡಬೇಕು, ಟ್ರೂ. ಹ್ಯಾಪಿ. ವಾಶ್ ಹ್ಯಾಂಡ್ಸ್ ಬಿಫೋರ್ ಯು ಈಟ್, ಹ್ಯಾಪಿ. ಡೋಂಟ್ ಕಟ್ ಯುವರ್ ನೇಲ್ಸ್ ಅಂತ ಇದೆ, ನೇಲ್ಸ್ನ ಕಟ್ ಮಾಡಬಾರ್ದು ಅಂತ ಇದೆ, ಹಾಗಾಗಿ ಅದು ಸ್ಯಾಡ್. ಅವಾಯ್ಡ್ ಜಂಕ್ ಫುಡ್ ಆ್ಯಂಡ್ ಸಾಫ್ಟ್ ಡ್ರಿಂಕ್, ಎಸ್, ಇಟ್ಸ್ ಅ ಕರೆಕ್ಟ್. ಸ್ಮೈಲ್. ಕೋಮ್ ಯುವರ್ ಹೇರ್ ಅಂದರೆ ತಲೆನ ಬಾಚ್ಕೊಳ್ಳಿ, ಹ್ಯಾಪಿ. ಡೋಂಟ್ ಅಪ್ಲೈ ಆಯಿಲ್ ಟು ಯುವರ್ ಹೇರ್ ಅಂತ ಇದೆ, ತಲೆಗೆ ಎಣ್ಣೆ ಹಚ್ಚಬಾರದು ಅಂತ ಇದೆ, ಅದು ಫಾಲ್ಸ್, ಹಾಗಾಗಿ ಸ್ಯಾಡ್. ರೇನ್ಸ್ ಮೌತ್ ಆಫ್ಟರ್ ಹ್ಯಾವಿಂಗ್ ಫುಡ್ ಅಂತ ಇದೆ, ಊಟ ಆದ ತಕ್ಷಣ ನಾವು ಬಾಯಿನ ಮುಕ್ಕಳಿಸ್ಬೇಕು ಅಂತ ಇದೆ, ಕರೆಕ್ಟ್. ಸ್ಮೈಲಿ. ಇನ್ನು ಇಲ್ಲಿ ರೈಟ್ ದ ಬಾಡಿ ಪಾರ್ಟ್ಸ್ ನೇಮ್ ಇದೆ, ಅಲ್ಲಿ ನಾವು ಕೊಟ್ಟಿದ್ದಾರೆ, ಅದರ ಬಾಡಿ ಪಾರ್ಟ್ಸ್ ನೇಮನ್ನು ಬರೀಬೇಕು. ಇಲ್ಲಿ ನೋಡಿ, ಹೆಡ್, ಹೇರ್, ಇಯರ್, ಶೋಲ್ಡರ್, ಹ್ಯಾಂಡ್, ಐಸ್, ಮೌತ್, ಲೆಫ್ಟ್ ಹ್ಯಾಂಡ್. ಇದಕ್ಕೆ ತೋರಿಸಿದ್ದಾರೆ, ಹಾಗಾಗಿ ಇದು ಮಿನಿ ಸ್ಕರ್ಟ್, ನೀಸ್ ಅಥವಾ ಇದನ್ನಾದರೆ ಪ್ಯಾಂಟ್ ಅನ್ಬೋದು. ಲೆಗ್ಸ್, ಶೂಸ್, ಟೋಸ್. ನೋಡಿ, ಬಾಡಿ ಪಾರ್ಟ್ಸ್ ನೇಮ್ ಆಫ್ ದ ಬಾಡಿ ಪಾರ್ಟ್ಸ್. ಇನ್ ನೆಕ್ಸ್ಟ್, ಕಂಪ್ಲೀಟ್ ದ ಡಿಸ್ಕ್ರಿಪ್ಷನ್ಸ್ ಅಂತ ಇದೆ. ಮೈ ಡಾಲ್ಸ್ ನೇಮ್ ಈಸ್ ಜಾಲಿ ಜಾನ್ಕಿ. ಶಿ ಹ್ಯಾಸ್ ಬಿಗ್ ಫೇಸ್ ಆ್ಯಂಡ್ ಐಸ್. She has a big smile on her face. She is wearing mini skirt and mini pant. I love her very much. ನೋಡಿ, ಈ ರೀತಿ ನಾವು ಅವ್ರನ್ನ ಡಿಸ್ಕ್ರಿಪ್ಷನ್ ವರ್ಣಿಸೋದು. ನೆಕ್ಸ್ಟ್ ಇಲ್ಲಿ ಕಲರ್ ಮೀ ಅಂತ ಇದೆ, ಈ ಗೊಂಬೆಗಳಿಗೆ ನೀವು ಕಲರ್ನ ಮಾಡಬೇಕು. ಇನ್ನು ಇಲ್ಲಿ ಕೆಲವೊಂದು ಪ್ರೊವರ್ಬ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನು ಕರೆಕ್ಟ್ ಮಾಡಿ ಬರೆದಾಗ, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗೋಡ್ಲಿನೆಸ್. ವರ್ಕ್ ಈಸ್ ವರ್ಷಿಪ್. ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಇವೆಲ್ಲ ಪ್ರೊವರ್ಬ್ಸ್ ಅಂದರೆ ನಾಣ್ಣುಡಿಗಳು, ಮನುಷ್ಯನ ದೇಹಕ್ಕೆ ಸಂಬಂಧಿಸಿದಂತಹ ಅಥವಾ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ನಾಣ್ಣುಡಿಗಳು. ನೆಕ್ಸ್ಟ್ ಇರೋದು, ವಾಟ್ ಈಸ್ ಬ್ರೋಕನ್ ವೆನ್ ಯು ಸ್ಪೀಕ್. ರೀಡಲ್ ಅಂತ ಅಂದರೆ ಒಗಟುಗಳು, ಇದನ್ನು ನಾವು ಬಿಡಿಸ್ಬೇಕು. ವಾಟ್ ಈಸ್ ಬ್ರೋಕನ್ ವೆನ್ ಯು ಸ್ಪೀಕ್. ನಾವು ಮಾತನಾಡುವಾಗ ಯಾವುದು ಮುರಿಯುತ್ತೆ? ಸೈಲೆನ್ಸ್. ವಾಟ್ ಹ್ಯಾಸ್ 2 legs ಆ್ಯಂಡ್ ಫ್ಲೈಸ್ ಇನ್ ದ ಸ್ಕೈ. 2 ಕಾಲಿದ್ದು ಅದು ಆಕಾಶದಲ್ಲಿ ಹಾರುತ್ತೆ, ಏನದು? ಬರ್ಡ್. ವಾಟ್ ಕಾಂಟ್ ಯು ಹೋಲ್ಡ್ ಫಾರ್ ಲಾಂಗ್. ಟಫ್ ಇಟ್ ಈಸ್ ಆ್ಯಸ್ ಲೈಟ್ ಆ್ಯಸ್ ಏರ್. ನಾವು ಏನನ್ನ ಬಹಳ ಹೊತ್ತು ಹಿಡಿದುಕೊಳ್ಳೋಕೆ ಆಗೋದಿಲ್ಲ, ಅದಂದರೆ ಬ್ರೀತ್, ನಮ್ಮ ಉಸಿರಾಟನ.
What runs from Delhi